ಆರ್ ಎಸ್ ಎಸ್ಸಿನಗೆ ಸರ್ವೋಚ್ಚ ನಾಯಕರಾದಂಥ ಮಾನನೀಯ ಮೋಹನ್ ಜಿ ಭಾಗವತ್ ಅವರಿಗೆ ನಮ್ಮ ಕರ್ನಾಟಕದ ಗೃಹ ಮಂತ್ರಿಯವರು ಒಂದು ಪತ್ರ ಬರೆದಿದ್ದಾರೆ. ಸೊ ಈಗಾಗಲೇ ಕಳೆದ ಒಂದು 4-5 ದಿನದಿಂದ ಭಾಳ ದೊಡ್ಡ ಚರ್ಚೆ, ವಾದ ವಿವಾದ, ಸರಿ ತಪ್ಪು ಅನ್ನುವಂಥದ್ದು ನಡೀತಾ ಇದೆ. ನಾನು ಅವರಿಗೆ ಇವತ್ತೊಂದು ಪತ್ರ ಬರಿತಾ ಇದ್ದೀನಿ, ನಿಮ್ಮ ಎದುರುಗಡೆ ಅದನ್ನು ಬಹಿರಂಗಪಡಿಸ್ತಾ ಇದ್ದೀನಿ. ಸೊ ಅವರಿಗೆ ಪತ್ರ ಕಳಿಸ್ತಾ ಇದ್ದೀನಿ. ನಾನೊಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ ನಂದು ಒಂದು ಕರ್ತವ್ಯ ಇದೆ. ಅವರ ಏನು ಒಂದು ಅನಿಸಿಕೆ ಇದೆ ಅದಕ್ಕೆ ಉತ್ತರ ಕೊಡುವಂಥದ್ದು ನನ್ನ ಕರ್ತವ್ಯದ ಹಿನ್ನೆಲೆಯಲ್ಲಿ ನಾನು ಈ ಪತ್ರವನ್ನು ಬಹಿರಂಗಗೊಳಿಸಿ ಇವತ್ತನೇ ಅವರಿಗೆ ರಿಜಿಸ್ಟರ್ ಪೋಸ್ಟ್ ಮಾಡ್ತಾ ಇದ್ದೀನಿ. ನಿಮಗೂ ಎಲ್ಲರಿಗೂ ಇದರ ಸಂಬಂಧಪಟ್ಟಾಗಿ ನಾನು ತಿಳಿಸ್ತೀನಿ. ಒಂದು ಸನ್ಮಾನ್ಯ ಗೃಹ ಮಂತ್ರಿಗಳಿಗೆ ನಾನು ಕೇಳೋದು, ಆರ್ ಎಸ್ ಎಸ್ ಅನ್ನುವಂಥದ್ದು ಕರ್ನಾಟಕದ ಸೀಮಿತ ಸಂಘಟನೆ ಅಲ್ಲ. ಇದೊಂದು ರಾಷ್ಟ್ರೀಯ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಸಂಘಟನೆ ಇದು. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸುಮಾರು 150 ದೇಶಗಳಲ್ಲಿ ಕೆಲಸ ಮಾಡ್ತಾ ಇದೆ ಆರ್ ಎಸ್ ಎಸ್ಸು. ಇಡೀ ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಇವತ್ತು ಆರ್ ಎಸ್ ಎಸ್ ಕಾರ್ಯನಿರ್ವಹಿಸ್ತಾ ಇದೆ. ಸೊ ನೀವು ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಗೃಹ ಮಂತ್ರಿಗಳು, ನಿಮಗೆ ಇದರ ಕಲ್ಪನೆ ಇರಬೇಕು. ನಾನು ಯಾರಿಗೆ ಪತ್ರ ಬರ್ತೇನೆ, ಯಾರಿಗೆ ನೋಂದಣಿ ಆಗಬೇಕು, ರಿಜಿಸ್ಟರ್ ಆಗಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಅನ್ನುವಂಥದ್ದು ಇದನ್ನು ಕೇಳಬೇಕಾಗಿದ್ದು ಕೇಂದ್ರ ಸರ್ಕಾರ ಕೇಳಬೇಕು. ನಿಮ್ದೊಂದು ಯಾಕಾಗಿಲ್ಲ ಅಂತನ್ನುವಂಥ, ಅಥವಾ ಕೇಂದ್ರ ಸರ್ಕಾರ ಸ್ಪಷ್ಟೀಕರಣ ಕೇಳಬೇಕು. ನೀವ್ಯಾರ್ರಿ? ನೀವೊಬ್ಬರು ಒಂದು 7 ಕೋಟಿಯ ಇಲ್ಲಿ ಇರುವಂಥ ಜನರ ಗೃಹ ಮಂತ್ರಿಗಳು. ಆರ್ ಎಸ್ ಎಸ್ 140 ಕೋಟಿಯ ಭಾರತೀಯರ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ನೀವು 7 ಎಲ್ಲಿ 140 ಕೋಟಿ ಎಲ್ಲಿ, ಯಾವ ಲೆಕ್ಕ, ಏನು ವಿಚಾರ ಮಾಡ್ತಾ ಇದ್ದಾರೆ, ಯಾರಿಗೆ ಕೆಣಕ್ತಾ ಇದ್ರಿ, ಏನು ನಿಮ್ಮ ಉದ್ದೇಶ ಏನು? ಸೊ ಈಗಾಗಲೇ ರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಸಂಘಟನೆಗೆ 100 ವರ್ಷ ಆಗಿದೆ, 100 ಇಯರ್ಸ್. ಸೊ 100 ಇಯರ್ಸ್ ಆದಂಥ ಈ ನಿರಂತರವಾಗಿ ಬೆಳೀತಾ ಇದೆ, ನಿರಂತರವಾಗಿ ವಿಸ್ತಾರ ಆಗ್ತಾ ಇದೆ, ನಿರಂತರವಾಗಿ ಜನ ಪೋಷಿಸ್ತಾ ಇದ್ದಾರೆ, ಜನ ಬೆಂಬಲಿಸ್ತಾ ಇದ್ದಾರೆ, ಜನ ಬಯಸ್ತಾ ಇದ್ದಾರೆ. ಇವತ್ತು ನನ್ನ ಮಗ ಆರ್ ಎಸ್ ಎಸ್ಗೆ ಹೋಗ್ಬೇಕು, ನಾವು ಆರ್ ಎಸ್ ಎಸ್ ಸೇರ್ಕೊಳ್ಬೇಕು ಅಂತನ್ನುವಂಥದ್ದು ವಾತಾವರಣ ಇದೆ. ಯಾರು ಕಾಂಗ್ರೆಸ್ ಸೇರಬೇಕು ಅಂತನ್ನುವಂಥದ್ದು ಒಬ್ಬ ಹೇಳಿಲ್ಲ, ಹೇಳುವುದೂ ಇಲ್ಲ. ಸೊ ಇಂಥ ವಿಚಿತ್ರವಾದಂಥ ಮಾನಸಿಕತೆ ಇವತ್ತು ನೀವು ಗೃಹ ಮಂತ್ರಿಗಳು ಮಾಡ್ತಾ ಇರುವಂಥದ್ದು ಎಲ್ಲೋ ನಿಗೂಢವಾದಂಥ ಹಿಡನ್ ಅಜೆಂಡಾ ಇದೆ ಇವ್ರದ್ದು. ಸೊ ಆ ಹಿಡನ್ ಅಜೆಂಡಾದಲ್ಲಿ ಇವರೊಬ್ಬರೇ ಇಲ್ಲ, ಇವ್ರ ಹಿಂದೆ ಬಹಳ ದೊಡ್ಡ ಶಕ್ತಿ ಇದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇದರ ಹಿಂದೆ ಹಿಂದೂ ವಿರೋಧಿ ಶಕ್ತಿ ಇದೆ. ಕಾಂಗ್ರೆಸ್ ದೊಡ್ಡ ನಾಯಕರ, ರಾಷ್ಟ್ರೀಯ ಮಟ್ಟದ ನಾಯಕರಿದ್ದಾರೆ. ಆದರೆ ಒಂದು ನಾನು ಸನ್ಮಾನ್ಯ ಗೃಹ ಮಂತ್ರಿಗೆ ಕೇಳ್ತಾ ಇದ್ದೀನಿ, ನೀವು ನಾನು ಅಧಿಕೃತವಾದಂಥ ಸರ್ಕಾರದ ಪತ್ರ ಕಳಿಸಿದ್ದೀನಿ ಅಂತನ್ನುವಂಥದ್ದು ನೀವು ಹೇಳಿದಿರಿ. ನಾನು ವೈಯಕ್ತಿಕ ಪತ್ರ ಕಳಿಸಿಲ್ಲ, ಸರ್ಕಾರದಿಂದನೇ ಅಧಿಕೃತ ಪತ್ರ ಕಳಿಸಿದ್ದೀನಿ ಅಂತ ಹೇಳುವಂಥವ್ರು, ಹಾಗಾದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಮಾತಾಡ್ತಾ ಇಲ್ಲ? ಸರ್ಕಾರದ್ದೇ ಅತ್ಯಂತ ಪ್ರಮುಖ ವ್ಯಕ್ತಿ ಅಲ್ಲ ಅವರು, ಅವ್ರ್ಯಾಕೆ ಮಾತಾಡ್ತಾ ಇಲ್ಲ? ಅವ್ರ್ಯಾಕೆ ಬಾಯಿ ಬಿಡ್ತಾ ಇಲ್ಲ? ಅವರು ವಿಧಾನಸೌಧದಲ್ಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾರ್ಥನೆಯನ್ನು ಹೇಳಿದ್ದಾರೆ. ಅವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತನ್ನುವಂಥ ಪ್ರಾರ್ಥನೆ ಹೇಳಿದ್ರು ಅಷ್ಟೇ ಅಲ್ಲ, ನನಗೆ ಪೂರ್ಣ ಪ್ರಾರ್ಥನೆ ಹೇಳ್ತೀನಿ ನಾನು, ನಿಮಗೂ ಬರಲಿಕ್ಕಿಲ್ಲ ಅಂತನ್ನೋದು ವಿಧಾನಸಭೆಯಲ್ಲೇ ಹೇಳಿದ್ದಾರೆ, ರೆಕಾರ್ಡ್ ಆಗಿದೆ. ಸೊ ಇವತ್ತು ಅವ್ರ್ಯಾಕೆ ಮಾತಾಡ್ತಾ ಇಲ್ಲ? ಅವ್ರಿಗೆ ಬೇಕಾಗಿದ್ದ ನಮಸ್ತೆ ಸದಾ ವತ್ಸಲೆ ನಿಮಗೇನ ಮಾಡ್ತಾ ಇದೆ ತೊಂದರೆ? ಮತ್ತು ಆರ್ ಎಸ್ ಎಸ್ 100 ವರ್ಷದಿಂದ ಕೆಲಸ ಮಾಡ್ತಾ ಇರುವಂಥ ಸಂಸ್ಥೆ, ಒಳಗಡೆ ಇದ್ದಂಥವ್ರಿಗೆ ಏನಾದರೂ ಅಕಸ್ಮಾತ್ ಸಮಸ್ಯೆ ಇದ್ದರೆ ಅವರು ಪ್ರಶ್ನೆ ಮಾಡ್ಬೋದು. ಒಂದು ಬ್ಯಾಂಕ್ನಲ್ಲಿ ಏನಾದರೂ ತೊಂದರೆ ಆದರೆ ಅಲ್ಲಿಯ ಅಕೌಂಟ್ ಹೋಲ್ಡರ್ ಅವನು ತಕರಾರು ಕೊಡ್ತಾನೆ. ಹಾಗೆ ಆರ್ ಎಸ್ ಎಸ್ ನೀವು ಹೊರಗಡೆ ಇದ್ದುಕೊಂಡು ಇವತ್ತು ನೀವು ಆರ್ ಎಸ್ ಎಸ್ ಬಗ್ಗೆ ಮಾತನಾಡುವಂಥದ್ದು ನಿಮಗೆ ಶೋಭೆ ತರುವಂಥದ್ದಲ್ಲ. ಕೇಳಬಹುದು, ಕೇಳಿ ನೀವು. ಆದರೆ ಅಧಿಕೃತವಾದದ್ದ ಇದು ಅಂತನ್ನುವಂಥದ್ದು ರಾಷ್ಟ್ರೀಯ ಮಟ್ಟದ್ದಿರುವುದು. ನೀವು ಒಂದು ಸಣ್ಣ ರಾಜ್ಯದ
ಒಂದು ಗೃಹ ಮಂತ್ರಿಗಳು ಆದಂಥವರು ಇದನ್ನು ಕೇಳುವಂಥ ಹಕ್ಕು ನಿಮಗಿಲ್ಲ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಮತ್ತು ಇದರಲ್ಲಿ ಬಹಳ ಸ್ಪಷ್ಟವಾಗಿ ಸಂವಿಧಾನ ಭಾಳ ದೊಡ್ಡ ಇವರು ಸಂವಿಧಾನ ಅಂತ ಹೇಳುವಂಥವ್ರು 75ರಲ್ಲಿ ನೀವು ಸಂವಿಧಾನವನ್ನು ಹೇಗೆ ಧೂಳಿಪಟ ಮಾಡಿದ್ರಿ, ಹೇಗೆ ಅದನ್ನು ಕಸದ ಡಬ್ಬ ಕೆಸಿದ್ರಿ, ನೀವು ಕಾಂಗ್ರೆಸ್ನವರಿಗೆ ನೀವು ಸಂವಿಧಾನ ಬಗ್ಗೆ ಮಾತನಾಡೋಕ್ಕೆ ನಿಮಗೆ ನೈತಿಕತೆನೇ ಇಲ್ಲ. ನಿಮಗೆ ಸಂವಿಧಾನ ಉಲ್ಲಂಘಿಸಿ ಸಂವಿಧಾನವನ್ನು ಸಾಕಷ್ಟು ರೀತಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿ ಇವತ್ತು ಸಂವಿಧಾನ ಬಗ್ಗೆ ಮಾತನಾಡುವಂಥದ್ದು ನೈತಿಕತೆ ಇಲ್ಲ ಅಂತನ್ನುವಂಥದ್ದು ಹೇಳ್ತೇನೆ. ಅದೇ ಸಂವಿಧಾನದಲ್ಲೇ 19(1) ಇದು ಆರ್ಟಿಕಲ್ ಹೇಳುತ್ತೆ, ನೋಂದಾವಣೆ ಮಾಡದೆ ಯಾವುದೇ ಮೂಲೆಯಲ್ಲಿ ಸಂಘ ಸಂಸ್ಥೆಗಳನ್ನು ನೀವು ಚಟುವಟಿಕೆ ಮಾಡಬಹುದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಸಂವಿಧಾನದ ಆರ್ಟಿಕಲ್ 19ನಲ್ಲೇ ಇದೆ. ಇದು ನಿಮಗೆ ಗೊತ್ತಿಲ್ವ? ಹಾಗಾದರೆ ಸಂವಿಧಾನ ಅಂತ ಹೇಳುವಂಥವರು ಸೊ ಈ ರೀತಿಯ ನಿಮ್ಮ ಬಾಲಿಶತನ, ಗೃಹ ಮಂತ್ರಿ ಅನ್ನುವಂಥದ್ದು ಬಹಳ ಒಂದು ಗೌರವ ಎನ್ನುವಂಥ ಒಂದು ಸ್ಥಾನ ಅದು. ಸೊ ಆ ಸ್ಥಾನಕ್ಕೆ ಅಗೌರವ ಅಂತ ತರ್ತಾ ಇದ್ದಾರೆ. ನೀವು ಆ ಸ್ಥಾನಕ್ಕೆ ಕೂತು ಒಂದು 2-3 ದಿನದಲ್ಲೇ RSS ಮೇಲೆ ಮುಗಿಬಿದ್ದಿದ್ದೀರಿ. 108 ನಮ್ಮ ಕರ್ನಾಟಕದಲ್ಲಿ ಸಮಸ್ಯೆಗಳಿದ್ದಾವೆ. ಡ್ರಗ್ ಮಾಫಿಯಾ ಕೆಲಸ ಮಾಡ್ತಾ ಇದೆ, ಬೆಟ್ಟಿಂಗ್ ಮಾಫಿಯಾ ಕೆಲಸ ಮಾಡ್ತಾ ಇದೆ, ಬಾಂಗ್ಲಾದೇಶ ನುಸುಳುಕೋರದ ಕೆಲಸ ಇದೆ. ಹೀಗೆ ಭ್ರಷ್ಟಾಚಾರ ಇವತ್ತು ನಿಮ್ಮ ಇಲಾಖೆಯಲ್ಲೇ, ಗೃಹ ಮಂತ್ರಿ ನಿಮ್ಮ ಇಲಾಖೆ ಪ್ರಮುಖವಾದಂಥ ಇಲಾಖೆ, ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರದ ದೊಡ್ಡ ಕೂಪ ಇದೆ ಅಲ್ಲಿ. ಸೊ ಇಂಥದಕ್ಕೆಲ್ಲ ನೀವು ಯೋಚನೆ ಮಾಡೋದು ಬಿಟ್ಟು ರೈತರು ದಿನನಿತ್ಯ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದೀರಿ. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಸವಲತ್ತು ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಕಾರ್ಮಿಕರ ಅತಂತ್ರ ಸ್ಥಿತಿಯಲ್ಲಿದ್ದಾರೆ, ನಿರುದ್ಯೋಗ ಸಮಸ್ಯೆ ಇದೆ. ಹೀಗೆ ಅನೇಕ ಸಮಸ್ಯೆಗಳು ಇವತ್ತು ಕಾಡ್ತಾ ಇರುವಂಥ ಇದರಲ್ಲಿ ನಿಮಗೆ RSS ಒಂದೇ ಕಾಣ್ತಾ? RSSನ ಒಂದು ತಪ್ಪು ಹೇಳಿ, ಒಂದೇ ಒಂದು ತಪ್ಪು ಹೇಳಿ. ಏನೂ ತಪ್ಪು ಮಾಡಿಲ್ಲ, 100 ವರ್ಷ ಆಯ್ತು. ಸೊ ಯಾವುದೇ ರೀತಿಯ ಭಯೋತ್ಪಾದನೆಗೆ ಚಟುವಟಿಕೆ ಆಗಲಿ ಅಥವಾ ನಿಮ್ಮ ಕಾನೂನು ಬಾಹಿರವಾದಂಥ ಚಟುವಟಿಕೆಯಲ್ಲಿ RSS ಮಾಡಿಲ್ಲ, ಮಾಡೋದೂ ಇಲ್ಲ. ಸೊ ಈ ರೀತಿಯ ನೀವು RSSನ ಒಂಥರ ಅದನ್ನು ಅಂದರೆ ಯಾಕೆ ನೀವು ಮಾಡ್ತಾ ಇದ್ದೀರಿ ಅಂತಂದರೆ, ಮುಸ್ಲಿಂ ವೋಟ್ ಬ್ಯಾಂಕ್ ನಿರ್ಮಾಣ ಆಗಬೇಕು, ಮುಸ್ಲಿಮರಿಗೆ ಪ್ಲೀಸ್ ಮಾಡಬೇಕು, ಕ್ರಿಶ್ಚಿಯನ್ರಿಗೆ ಪ್ಲೀಸ್ ಮಾಡಬೇಕು. ಅದಕ್ಕೋಸ್ಕರ ಈ ರೀತಿಯ ನಾಟಕವನ್ನು ಮಾಡುವಂಥದ್ದು ನಿಮಗೆ ಶೋಭೆ ತರುವಂಥದ್ದಲ್ಲ. ಈಗಾಗಲೇ ನೀವು ಕೈ ಸುಟ್ಟುಕೊಂಡಿದ್ದೀರಿ. ನಿಮ್ಮ ಚಿತ್ತಾಪುರ ಕ್ಷೇತ್ರದಲ್ಲಿ ಆ ಪಥಸಂಚಲನವನ್ನು ಬ್ಯಾನ್ ಮಾಡಿ ಕೋರ್ಟ್ನಿಂದ ನಿಮಗೆ ಮುಖಭಂಗ ಆಗಿದೆ, ಕೈ ಸುಟ್ಟುಕೊಂಡಿದ್ದೀರಿ ನೀವು, ಅಪಮಾನ ಆಗಿದೆ ನಿಮಗೆ. ಹಾಗಾದರೆ ಕೋರ್ಟು ಪಥಸಂಚಲನಕ್ಕೆ ಅವಕಾಶ ಕೊಟ್ಟಿದೆ, ಇದರ ಅರ್ಥನೇ ಸಾಂವಿಧಾನಿಕವಾದಂಥ ಅಲ್ಲಿ ಬದ್ಧತೆ ಇದ್ದಿದ್ದರಿಂದ ಇವತ್ತು RSSಗೆ ಅನುಮತಿಯನ್ನು ಕೊಟ್ಟಿದ್ದು. ಸೊ ಇದು ಇಷ್ಟು ಸಣ್ಣ ವಿಷಯ ನಿಮಗೆ ಅರ್ಥ ಆಗ್ತಾ ಇಲ್ವಾ? ಈ ರೀತಿಯ ಮಾಡ್ತಾ ಇರುವಂಥ ನಿಮ್ಮ ಈ ಇದಕ್ಕೆ ನಾವು ಒಪ್ಪೋದಿಲ್ಲ. ಮತ್ತು ನಾವು ಇವತ್ತು 36,000 ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ದೇವಸ್ಥಾನಗಳಿದ್ದಾವೆ, ನೋಂದಾಯಿತ ದೇವಸ್ಥಾನಗಳಿದ್ದಾವೆ. ಸಾವಿರಾರು ಕೋಟಿ ಇವತ್ತು ಸರ್ಕಾರ ಅದರ ಆದಾಯವನ್ನು ತಗೊಳ್ಳುತ್ತೆ. ಯಾವ ಮಸೀದಿ ನೋಂದಾಯಿತ ಆಗಿದೆ, ಯಾವ ಚರ್ಚ್ ನೋಂದಾಯಿತ ಆಗಿದೆ, ಯಾವ ಮದರ್ಸ, ಎಷ್ಟು ಮದರ್ಸಗಳ ನೋಂದಾವಣೆ ಆಗಿದ್ದಾವೆ, ಅದಕ್ಕೆ ದುಡ್ಡು ಬರುವಂಥದ್ದು ಎಲ್ಲಿಂದ ಬರ್ತಾ ಇದೆ, ಎಷ್ಟು ಆದಾಯ ಇದೆ, ಅದನ್ನೇನಾದರೂ ಲೆಕ್ಕ ಕೇಳಿದಿರಾ? ಅದನ್ನೇನಾದರೂ ಆಡಿಟ್ ಮಾಡಿಸಿದಿರಾ? ನೀವು ನೋಂದಾವಣಿ ಆಗಿಲ್ಲ ಅಂತ ಸಾವಿರಾರು ಮದರ್ಸಗಳಿದ್ದಾವೆ, ಸಾವಿರಾರು ಮಸೀದಿಗಳಿದ್ದಾವೆ, ಸಾವಿರಾರು ಚರ್ಚ್ಗಳಿದ್ದಾವೆ. ಅವುಗಳ ಬಗ್ಗೆ ಕೇಳಿ, ಅವಾಗ ಅನಿಸ್ತಾ ಇತ್ತು ನೀವು ನಿಮ್ಮ ಪ್ರಾಮಾಣಿಕತೆ ಇದೆ, ನಿಮ್ಮ ಬದ್ಧತೆ ಇದೆ ಅಂತ ಅನ್ನಿಸ್ತಾ ಇತ್ತು. ಆದರೆ RSSನೇ ನೀವು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಸರಿಯಲ್ಲ. ಇದರ ಹಿಂದೆ ನೀವು ವೋಟ್ ಬ್ಯಾಂಕ್ ಅಥವಾ ಪ್ರಚಾರ ಅಥವಾ ನಿಮ್ಮ ಸೊಕ್ಕಿನ ವರ್ತನೆ, ನಿಮಗೆ ಗೃಹ ಇಲಾಖೆಯ ಮದ ಏರಿದೆ ಅಂತನ್ನುವಂಥದ್ದು ನಾನು ಹೇಳಬೇಕಾಗತ್ತೆ. ಇದು ಈ ರೀತಿಯ ನಿಮ್ಮ ಪ್ರವೃತ್ತಿಯನ್ನು ವಾಪಸ್ ತಗೊಳ್ಬೇಕು.
ಕ್ಷಮೆ ಕೇಳಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ.